ಡಿಯರ್ ಸ್ಟೂಡೆಂಟ್ಸ್, ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜ್ 8ನೇ ವಿಡಿಯೋವನ್ನು ನಾನೀಗ ಪ್ರಾರಂಭ ಮಾಡ್ತಾ ಇದ್ದೇನೆ. ನಾನು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಒಂದು 5 ಮಾರ್ಕಿನ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು 6-7 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತ ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ. ಇದರಲ್ಲಿ ತುಂಬ ಬೇಸಿಕ್ ಡೆರಿವೇಟಿವ್ಸ್ ಗೊತ್ತಿದ್ದರೆ ಸಾಕಾಗತ್ತೆ. ಮತ್ತು ಪ್ರಶ್ನೆ ತುಂಬ ಲೆಂದಿ ಇರುವುದಿಲ್ಲ. ಹಾಗಾಗಿ ತುಂಬ ಕಡಿಮೆ ಸಮಯದಲ್ಲಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ಈಗ ಮೊದಲನೇ ಪ್ರಶ್ನೆ, ಇಫ್ y is equal to 3e to the power 2x plus 2e to the power 3x, prove that d square y by dx square minus 5 dy by dx plus 6y is equal to 0. ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಅಥವಾ ಫಂಕ್ಷನ್ ಆಫ್ y ಕೊಟ್ಟಿರ್ತಾರೆ, ಜೊತೆಗೆ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನು ಕೊಟ್ಟಿರ್ತಾರೆ. ಈ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಫಂಕ್ಷನ್ y is equal to f of x ಈ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ. ಈ ಥರದ ಪ್ರಾಬ್ಲಮ್ನ 2 ರೀತಿಯಲ್ಲಿ ಸಾಲ್ವ್ ಮಾಡಲಿಕ್ಕಾಗ್ತದೆ. ಒಂದನೇ ಮೆಥಡ್ನಲ್ಲಿ dy ಬೈ ಡಿ ಎಕ್ಸ್ ಮತ್ತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆರಡನ್ನು ಫೈಂಡ್ ಔಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಸಿಂಪ್ಲಿಫೈ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡ್ ಅಂದರೆ 0 ಬಂದುಬಿಡುತ್ತೆ. ಇದು ಒಂದು ಮೆಥಡ್. ಅದೇ ಥರ ಇನ್ನೊಂದು ರೀತಿಯಲ್ಲಿ ಸಾಲ್ವ್ ಮಾಡೋದಾದರೆ ನಾವು ಡೈರೆಕ್ಟಾಗಿ ಈ ಎಕ್ಸ್ಪ್ರೆಷನ್ ಅಂದರೆ ಈ ಇಕ್ವೇಷನನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡ್ತಾನೆ ಈ ಇಕ್ವೇಷನ್ ಆಗಿ ರೆಡ್ಯೂಸ್ ಮಾಡಲಿಕ್ಕೆ ಆಗ್ತದೆ. ಕೆಲವೊಂದು ಪ್ರಾಬ್ಲಮನ್ನು ಮೊದಲನೇ ಮೆಥಡಲ್ಲಿ ಸಾಲ್ವ್ ಮಾಡ್ತೀವಿ ಮತ್ತು ಕೆಲವೊಂದು ಪ್ರಾಬ್ಲಮನ್ನು 2ನೇ ಮೆಥಡಲ್ಲಿ ಸಾಲ್ವ್ ಮಾಡ್ತೀವಿ. ಈಗ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಾದರೆ ಫಸ್ಟಿಗೆ ನೀವು dy ಬೈ ಡಿ ಎಕ್ಸನ್ನು ನೋಡಬೇಕು. y ಅಂದರೆ ಏನು ಕೊಟ್ಟಿದ್ದಾರೆ, 3e to the power 2x plus 2e to the power 3x ಅಂತ ಕೊಟ್ಟಿದ್ದಾರೆ. dy by dx ನೋಡಿದರೆ dy by dx is equal to d by dx of the given expression 3e to the power 2x plus 2e to the power 3x as it is ಬರ್ಕೊಳ್ಬೇಕು. ಈಗ ರೂಲ್ ಆಫ್ ಡೆರಿವೇಟಿವ್ಸ್, ಡೆರಿವೇಟಿವ್ ಆಫ್ ಸಮ್ ಈಸ್ ಸಮ್ ಆಫ್ ದಿ ಡೆರಿವೇಟಿವ್ಸ್. ಹಾಗಾಗಿ ಇದನ್ನು 2 ಡೆರಿವೇಟಿವ್ಸನ್ನು ಸಮ್ ಆಗಿ ಬರೀಬಹುದು. ಡಿ ಬೈ ಡಿ ಎಕ್ಸ್ ಆಫ್ 3e to the power 2x plus 2e to the power 3x. ಈಗ ರೂಲ್ ಆಫ್ ಡಿಫರೆನ್ಷಿಯೇಷನ್ ಅನ್ನು ಅಪ್ಲೈ ಮಾಡಿದರೆ ಡೆರಿವೇಟಿವ್ ಆಫ್ ಸಮ್ ಆಫ್ 2 ಫಂಕ್ಷನ್ ಈಸ್ ಸಮ್ ಆಫ್ ದಿ ಡೆರಿವೇಟಿವ್ಸ್ ಆಫ್ ದಿ ಫಂಕ್ಷನ್ಸ್. ಮತ್ತು ಕಾನ್ಸ್ಟೆಂಟ್ಸನ್ನು ಔಟ್ಸೈಡ್ ದಿ ಡೆರಿವೇಟಿವ್ ಬರಿಬೋದು. ಹಾಗೆ ಇದೇನಾಗುತ್ತೆ ಅಂದರೆ 3 ಕಾನ್ಸ್ಟೆಂಟ್ ಔಟ್ಸೈಡ್ ದಿ ಡೆರಿವೇಟಿವ್ ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ 2x ಪ್ಲಸ್ 2 ಕಾನ್ಸ್ಟೆಂಟ್ ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ 3x. ಈಗ ಡೆರಿವೇಟಿವ್ ಆಫ್ ಇ ಟು ದಿ ಪವರ್ 2x ಬರೀಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಎ ಎಕ್ಸ್ ಅಂದರೆ ಎ ಇ ಟು ದಿ ಪವರ್ ಎ ಎಕ್ಸ್. ಹಾಗಾದರೆ ಡೆರಿವೇಟಿವ್ ಆಫ್ ಇ ಟು ದಿ ಪವರ್ 2x ಏನಾಗುತ್ತೆ, 2 ಇಂಟು ಇ ಟು ದಿ ಪವರ್ 2x. ಹಾಗೆಯೇ ಪ್ಲಸ್ 2 ಇಂಟು ಡೆರಿವೇಟಿವ್ ಆಫ್ ಇ ಟು ದಿ ಪವರ್ 3x ಈಸ್ 3 ಇ ಟು ದಿ ಪವರ್ 3x. ಇದನ್ನು ಸಿಂಪ್ಲಿಫೈ ಮಾಡಿದರೆ 3 ಇಂಟು 2 ಅಂದರೆ 6 ಇ ಟು ದಿ ಪವರ್ 2x ಪ್ಲಸ್ 2 ಇಂಟು 3 ಅಂದರೆ 6 ಇ ಟು ದಿ ಪವರ್ 3x. ಈಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡಬೇಕು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್. ಈಗ ಡಿ ವೈ ಬೈ ಡಿ ಎಕ್ಸ್ ಅಂದರೆ 6 ಇ ಟು ದಿ ಪವರ್ 2x ಪ್ಲಸ್ 6 ಇ ಟು ದಿ ಪವರ್ 3x. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ 6 ಇ ಟು ದಿ ಪವರ್ 2x ಪ್ಲಸ್ 6 ಇ ಟು ದಿ ಪವರ್ 3x. ಇಲ್ಲಿ ಪುನಃ 6 ಕಾನ್ಸ್ಟೆಂಟ್ ಇದೆ, ಔಟ್ಸೈಡ್ ತಗೋಬೋದು. ಡೆರಿವೇಟಿವ್ ಇ ಟು ದಿ ಪವರ್ 2x ಅಂದರೆ 2 ಇ ಟು ದಿ ಪವರ್ 2x. ದಟ್ ಈಸ್ 6 ಇಂಟು 2 ಇಂಟು ಇ ಟು ದಿ ಪವರ್ 2x ಪ್ಲಸ್ ಇಲ್ಲಿ ಸಹ ಹಾಗೆ 6ನ ಕಾನ್ಸ್ಟೆಂಟ್ ಔಟ್ಸೈಡ್ ಬರೀಬೋದು. ಇ ಟು ದಿ ಪವರ್ 3x ಅಂದರೆ 3 ಇ ಟು ದಿ ಪವರ್ 3x. ಇದನ್ನು ಸಿಂಪ್ಲಿಫೈ ಮಾಡಿದರೆ 6 ಇಂಟು 2 ಅಂದರೆ 12 ಇ ಟು ದಿ ಪವರ್ 2x ಪ್ಲಸ್ 2 ಇ ಟು ದಿ ಪವರ್ 3x. ಇದೆರಡನ್ನು ಕೊಟ್ಟಿರುವಂಥ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ what is the equation, d square y by dx square minus 5 dy by dx plus 6y. d square y by dx square ಅಂದರೆ 12 e to the power 2x plus 18 e to the power 3x minus 5 into dy by dx ಅಂದರೆ 6 e to the power 2x plus 6 e to the power 3x plus 6y. y ಅಂದರೆ 3 e to the power 2x plus 2 e to the power 3x. ಸಿಂಪ್ಲಿಫೈ ಮಾಡಿದರೆ 12 e to the power 2x plus 18 e to the power 3x minus 30 e to the power 2x minus 30 e to the power 3x plus 18 e to the power 2x plus 12 e to the power 3x.
ಈಗ 18 e to the power 2x 12 e to the power 2x ಅಂದರೆ 30 e to the power 2x ಮೈನಸ್ 30 e to the power 2x ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ 18 e to the power 2x ಪ್ಲಸ್ 12 e to the power 3x ಅಂದರೆ 30 e to the power 3x ಮೈನಸ್ 30 e to the power 3x ಕ್ಯಾನ್ಸಲ್ ಆಗುತ್ತೆ. ಆಲ್ ಟರ್ಮ್ಸ್ ವಿಲ್ ಕ್ಯಾನ್ಸಲ್ ಆ್ಯಂಡ್ ಇಟ್ಸ್ ಈಕ್ವಲ್ ಟು 0. ಆ್ಯಂಡ್ ದಟ್ ಈಸ್ ವಾಟ್ ವಿ ವಾಂಟೆಡ್ ಟು ಶೋ. ಈ ಥರ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಇದೇ ಥರ ಇನ್ನೊಂದು ಕ್ವಶನನ್ನು ತಗೊಳ್ತೀನಿ. If y is equal to sin inverse x, prove that 1 minus x square into d square y by dx square minus x dy by dx is equal to 0. ಈ ಕ್ವಶನಲ್ಲಿ ನಾವು ಡೈರೆಕ್ಟ್ ಆಗಿ ಈ ಈಕ್ವೇಷನನ್ನು ಅಬ್ಟೈನ್ ಮಾಡ್ಬೋದು. ಫಸ್ಟಿಗೆ y is equal to sin inverse x ಕೊಟ್ಟಿರ್ತಾರೆ. ಇದರ ಡೆರಿವೇಟಿವ್ ನೋಡೋದು. ಡೆರಿವೇಟಿವ್ ಆಫ್ sin inverse x ನೆನ್ಪಿಟ್ಕೊಳ್ಬೇಕು. ಡೆರಿವೇಟಿವ್ ಆಫ್ sin inverse x ಎಷ್ಟು 1 by root of 1 minus x square. ಇದಾದ ನಂತರ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. root of 1 minus x square into dy by dx is equal to 1. ಪುನಃ ಇದನ್ನು ಡಿಫರೆನ್ಷಿಯೇಟ್ ಮಾಡಬೇಕು. ಡಿಫರೆನ್ಷಿಯೇಟಿಂಗ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು x ವಿಲ್ ಹ್ಯಾವ್ root of 1 minus x square ಫಸ್ಟ್ ಫಂಕ್ಷನ್ into d by dx of dy by dx ಸೆಕೆಂಡ್ ಫಂಕ್ಷನ್ plus dy by dx ಸೆಕೆಂಡ್ ಫಂಕ್ಷನ್ into dy dx of root of 1 minus x square is equal to derivative of 1 is 0. ಇಲ್ಲಿ 1 ಡೆರಿವೇಟಿವ್ ನೋಡಿದಾಗ 0 ಆಗುತ್ತೆ. ಈ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಿದ್ದು. ಈಗ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇಲ್ಲಿ ಏನಾಗುತ್ತೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದರ ಡೆರಿವೇಟಿವ್ ನೋಡಬೇಕಿದ್ರೆ ಚೈನ್ ರೂಲನ್ನು ಅಪ್ಲೈ ಮಾಡಬೇಕು. ನಿಮಗೆ ರೂಟ್ ಎಕ್ಸಿನ ಡೆರಿವೇಟಿವ್ ಗೊತ್ತಿದೆ. ರೂಟ್ ಎಕ್ಸಿನ ಡೆರಿವೇಟಿವ್ 1/2 ರೂಟ್ ಎಕ್ಸ್. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನು ಡೆರಿವೇಟಿವ್ ನೋಡಬೇಕಿದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಯು ಅಂತ ತಗೊಳ್ಬೇಕು. ರೂಟ್ ಯು ಆಗುತ್ತೆ. ರೂಟ್ ಯುದ ಡೆರಿವೇಟಿವ್ ಎಷ್ಟು 1/2 ರೂಟ್ ಯು 1/2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಯು. ವಾಟ್ ಇಸ್ ಯು ಹಿಯರ್ 1 ಮೈನಸ್ ಎಕ್ಸ್ ಸ್ಕ್ವೇರ್. 1 ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ ಡೆರಿವೇಟಿವ್ ಎಷ್ಟು 1 ಇನ್ ಡೆರಿವೇಟಿವ್ 0 ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ ಡೆರಿವೇಟಿವ್ ಮೈನಸ್ 2x. That is application of chain rule to find the derivative of root of 1 minus x square. You will have 1/2 root of 1 minus x square into minus 2x ಅಂತ ಬರುತ್ತೆ. ಈಗ 2 ಕ್ಯಾನ್ಸಲ್ ಮಾಡ್ಬೋದು is equal to 0. ಈಗ ಇದಕ್ಕೆ ಎಲ್ ಸಿ ಎಮ್ ತಗೊಳ್ಬೇಕು. ವಾಟ್ ಇಸ್ ದಿ ಎಲ್ ಸಿ ಎಮ್ ಫಾರ್ ದೀಸ್ ಟು? ಇದೆರಡಕ್ಕೆ ಎಲ್ ಸಿ ಎಮ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಎಲ್ ಸಿ ಎಮ್ ತಗೊಂಡ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ದಟ್ ಈಸ್ ವಾಟ್ ಯು ವಾಂಟೆಡ್ ಟು ಶೋ. ನಮಗೆ ತೋರಿಸಬೇಕಾಗಿರುವುದಿದ್ದೇನೆ ಆ್ಯಂಡ್ ಯು ಗಾಟ್ ದಿಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ y is equal to 5 cos x minus 3 sin x, prove that d square y by dx square plus dy by dx is equal to 0. ಈ ಪ್ರಾಬ್ಲಮ್ನ ಸಹ ಇದೇ ಥರ ಸಾಲ್ವ್ ಮಾಡ್ಬೋದು. ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮತ್ತು ಫಸ್ಟ್ ಆರ್ಡರ್ ಡೆರಿವೇಟಿವ್ ಎರಡನ್ನೂ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಈಗ ಫಸ್ಟ್ y is equal to 5 cos x minus 3 sin x ಅಂತ ಕೊಟ್ಟಿದ್ದಾರೆ. ಇದರ ಡೆರಿವೇಟಿವ್ ನೋಡಬೇಕು. dy by dx is equal to dy dx of 5 cos x minus 3 sin x. 5 ಕಾನ್ಸ್ಟೆಂಟ್, ನೆಕ್ಸ್ಟ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂಡ್ ಮೈನಸ್ 3 ಕಾನ್ಸ್ಟೆಂಟ್ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್. ರೂಲ್ ಆಫ್ ಡೆರಿವೇಟಿವ್ ಅಪ್ಲೈ ಮಾಡಿರೋದು. ವಾಟ್ ಈಸ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್? ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ನಲ್ಲಿ 5 ಇಂಟು ಮೈನಸ್ ಸೈನ್ ಎಕ್ಸ್ ಮೈನಸ್ 3 ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಎಷ್ಟು ಕಾಸ್ ಎಕ್ಸ್. ಇದು ಡಿ ವೈ ಬೈ ಡಿ ಎಕ್ಸ್. ಇದನ್ನು ಮೈನಸ್ 5 ಸೈನ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್ ಅಂತ ಬರಿಬೋದು. ಈಗ ಇದರ ಡೆರಿವೇಟಿವ್ ನೋಡಬೇಕು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡಬೇಕಂದ್ರೆ ಆ್ಯಂಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಡಿ ವೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು ಮೈನಸ್ 5 ಸೈನ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಇದರ ಡೆರಿವೇಟಿವ್ ನೋಡಬೇಕು ನಾ ಮೈನಸ್ 5 ಕಾನ್ಸ್ಟೆಂಟ್ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಎಷ್ಟು ಕಾಸ್ ಎಕ್ಸ್ ಮೈನಸ್ 5 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಮೈನಸ್ 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ವಾಟ್ ಈಸ್ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ವಾಟ್ ಈಸ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸಬ್ಸ್ಟಿಟ್ಯೂಟ್ ಮಾಡಿದರೆ ಮೈನಸ್ 5 ಕಾಸ್ ಎಕ್ಸ್ ಪ್ಲಸ್ 3 ಸೈನ್ ಎಕ್ಸ್. ಮೈನಸ್ ಸೈನ್ ಕಾಮನ್ ತೊಗೊಂಡ್ರೆ 5 ಕಾಸ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್ ಅಂತ ಬರುತ್ತೆ. ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ನಮಗೆ ಪ್ರೂವ್ ಮಾಡಬೇಕಿರುವುದೇನೆಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್
ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ವೈ ಆಗುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ 5 ಕಾಸ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್ ಬರುತ್ತೆ, ವಿಚ್ ಇಸ್ ವೈ. ಹಾಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ವೈ, ಅಥವಾ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇನ್ನೊಂದು ಕ್ವಶನ್ ತಗೊಳ್ಳೋಣ. ಇಫ್ ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್, ಫೈಂಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ವೈ ಅಲೋನ್. ಇದು ನಮಗೆ ಪ್ರೂವ್ ದ್ಯಾಟ್ ಅಂತ ಕೊಟ್ಟಿಲ್ಲ, ನೀವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ನೋಡಿ ವೈ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಈಗ ಇದನ್ನು ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ನಾವು ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಅಂತ ತಗೊಳ್ಳೋಣ. ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, ಕಾಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗೇನಾಯಿತು, ಕಾಸ್ ವೈ, ಡೆರಿವೇಟಿವ್ ಆಫ್ ಕಾಸ್ ವೈ ಎಷ್ಟಾಗುತ್ತೆ, ಮೈನಸ್ ಸೈನ್ ವೈ ಡಿ ವೈ ಬೈ ಡಿ ಎಕ್ಸ್. ಡೆರಿವೇಟಿವ್ ಆಫ್ ಎಕ್ಸ್ ಎಷ್ಟು, 1. ಹಾಗಾದರೆ ವಾಟ್ ಇಸ್ ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಅಂದರೆ 1 ಬೈ ಮೈನಸ್ ಸೈನ್ ವೈ ಅಥವಾ ಮೈನಸ್ ಕೊಸೆಕ್ ವೈ. ಈಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡಬೇಕಂದ್ರೆ ಇದನ್ನು ಪುನಃ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನಂತರ ಮೈನಸ್ ಕೊಸೆಕ್ ವೈನ ಡೆರಿವೇಟಿವ್, ನಿಮಗೆ ಕೊಸೆಕ್ ಎಕ್ಸಿನ ಡೆರಿವೇಟಿವ್ ಗೊತ್ತಿದೆ. ಕೊಸೆಕ್ ಎಕ್ಸಿನ ಡೆರಿವೇಟಿವ್ ಮೈನಸ್ ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಹಾಗಾಗಿ ಕೊಸೆಕ್ ವೈನ ಡೆರಿವೇಟಿವ್ ಮೈನಸ್ ಕೊಸೆಕ್ ವೈ ಇಂಟು ಕಾಟ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೊಸೆಕ್ ವೈ ಇಂಟು ಕಾಟ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಈಗ ಡಿ ವೈ ಬೈ ಡಿ ಎಕ್ಸಿನ ವ್ಯಾಲ್ಯೂ ಗೊತ್ತಿದೆ, ಡಿ ವೈ ಬೈ ಡಿ ಎಕ್ಸ್ ಅಂದರೆ ಮೈನಸ್ ಕೊಸೆಕ್ ವೈ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಕೊಸೆಕ್ ವೈ ಇಂಟು ಕಾಟ್ ವೈ ಇಂಟು ಮೈನಸ್ ಕೊಸೆಕ್ ವೈ. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಕೊಸೆಕ್ ಸ್ಕ್ವೇರ್ ವೈ ಇಂಟು ಕಾಟ್ ವೈ ಬರುತ್ತೆ. ಆ್ಯಂಡ್ ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸನ್ನು ವೈನಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗಿದೆ. ದಟ್ ಈಸ್ ವಾಟ್ ವಿ ವಾಂಟೆಡ್ ಟು ಪ್ರೂವ್. ನೆಕ್ಸ್ಟ್, ಇಫ್ ವೈ ಇಸ್ ಈಕ್ವಲ್ ಟು 3 ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್, ಶೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ 1 ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಈಗ ಕನ್ಸಿಡರ್ y is equal to 3 cos of log x plus 4 sin of log x. ಇದರ ಡೆರಿವೇಟಿವ್ ಏನಾಗುತ್ತೆ, dy by dx equal to 3 ಕಾನ್ಸ್ಟೆಂಟ್ ಡೆರಿವೇಟಿವ್ ಆಫ್ ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್. 3 ಕಾನ್ಸ್ಟೆಂಟ್ ತಗೊಂಡು ಹೊರಗಡೆ ಬರೆದು ಚೈನ್ ರೂಲನ್ನು ಅಪ್ಲೈ ಮಾಡಬೇಕು. ಆ್ಯಂಡ್ 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಲಾಗ್ ಎಕ್ಸ್. ಈಗ ಕಾಸ್ ಲಾಗ್ ಎಕ್ಸನ್ನು ಡೆರಿವೇಟಿವ್ ನೋಡಬೇಕಿದ್ರೆ ನೀವು ಚೈನ್ ರೂಲನ್ನು ಅಪ್ಲೈ ಮಾಡಬೇಕು. ವಾಟ್ ಶುಡ್ ಬಿ ಟೇಕನ್ ಆಸ್ ಯು, ಲಾಗ್ ಎಕ್ಸ್ ಶುಡ್ ಬಿ ಟೇಕನ್ ಆಸ್ ಯು. ನೋಡಿ, ಡಿ ವೈ ಬೈ ಡಿ ಎಕ್ಸ್ ಅಂದರೆ ಲಾಗ್ ಎಕ್ಸನ್ನ ಯು, ಅವಾಗ ಕಾಸ್ ಯು ಆಗುತ್ತೆ. ಕಾಸ್ ಯುನ ಡೆರಿವೇಟಿವ್ ಏನು, ಮೈನಸ್ ಸೈನ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್. ವಾಟ್ ಈಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್, 1 ಬೈ ಎಕ್ಸ್. ಹಾಗೆಯೇ ಸೆಕೆಂಡ್ ಟರ್ಮ್ 4 ಕಾನ್ಸ್ಟೆಂಟ್ ಡೆರಿವೇಟಿವ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್. ಇಲ್ಲಿ ಲಾಗ್ ಎಕ್ಸ್ ಅಂದರೆ ಯು ತಗೊಳ್ಬೇಕು, ಸೈನ್ ಯು ಆಯಿತು. ಸೈನ್ ಯುದು ಡೆರಿವೇಟಿವ್ ಏನು, ಕಾಸ್ ಯು, ದಟ್ ಈಸ್ ಕಾಸ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಎಷ್ಟು, 1 ಬೈ ಎಕ್ಸ್. ಈಗ ಇದಕ್ಕೆ ಎಲ್ ಸಿ ಎಮ್ ತಗೊಳ್ಬೋದು, ಎಕ್ಸ್ ಇಸ್ ದಿ ಎಲ್ ಸಿ ಎಮ್ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರಿಬೋದು. ಆ್ಯಂಡ್ ಯು ವಿಲ್ ಹ್ಯಾವ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಸೈನ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಲಾಗ್ ಎಕ್ಸ್. ದಟ್ ಈಸ್, ಇಫ್ ಯು ಡಿಫರೆನ್ಷಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೋದು. ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿ ವೈ ಬೈ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಪುನಃ ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮೈನಸ್ 3 ಇಂಟು ಸೈನ್ ಲಾಗ್ ಎಕ್ಸಿನ ಡೆರಿವೇಟಿವ್ ಏನು, ಕಾಸ್ ಲಾಗ್ ಎಕ್ಸ್ ಇಂಟು 1 ಬೈ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಲಾಗ್ ಎಕ್ಸಿನ ಡೆರಿವೇಟಿವ್ ಏನು, ಮೈನಸ್ ಸೈನ್ ಲಾಗ್ ಎಕ್ಸ್ ಇಂಟು 1 ಬೈ ಎಕ್ಸ್. ನೆಕ್ಸ್ಟ್ ಸ್ಟೆಪ್ನಲ್ಲಿ ಎಕ್ಸ್ ವೈ ಟು ಪ್ಲಸ್ ವೈ 1 ಇಸ್ ಈಕ್ವಲ್ ಟು ಮೈನಸ್ 3 ಇಂಟು ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್ ಇಂಟು 1 ಬೈ ಎಕ್ಸ್. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ವಿಲ್ ಹ್ಯಾವ್ ಎಕ್ಸ್ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ 1 ಇಸ್ ಈಕ್ವಲ್ ಟು ಮೈನಸ್ ಆಫ್ ವೈ, ಬಿಕಾಸ್ 3 ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್ ಅಂದರೆ ವೈ ಆಗಿರುತ್ತೆ. ಆ್ಯಂಡ್ ಇದನ್ನು ಲೆಫ್ಟ್ ಸೈಡ್ ತಗೊಬಂದರೆ ಎಕ್ಸ್ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ 1 ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಆ್ಯಂಡ್ ದಿಸ್ ಇಸ್ ದಿ ರಿಸಲ್ಟ್ ವಿ ವಾಂಟೆಡ್ ಟು ಪ್ರೂವ್. ಈಗ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಇಫ್ ಇ ಟು ದಿ ಪವರ್ ವೈ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 1, ಶೋ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿಗೆ ನಾವು ಡಿ ವೈ ಬೈ ಡಿ ಎಕ್ಸ್ ನೋಡಬೇಕು ಫಸ್ಟಿಗೆ.
ಹಾಗಾಗಿ ಇದನ್ನು ಹೀಗೆ ಬರ್ಕೊಳ್ಬೋದು. ಇ ಟು ದಿ ಪವರ್ ವೈ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಅನ್ನು ಇ ಟು ದಿ ಪವರ್ ವೈ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಪ್ಲಸ್ 1 ಅಂತ ಬರೀಬೋದು. ಈಗ ಇದನ್ನು ಡಿಫರೆನ್ಷಿಯೇಟ್ ಮಾಡಬೇಕು. ಇ ಟು ದಿ ಪವರ್ ವೈನ ಡೆರಿವೇಟಿವ್ ಏನಾಗುತ್ತೆ, ಇ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಮತ್ತು 1 ಬೈ ಎಕ್ಸ್ ಪ್ಲಸ್ 1 ಇನ ಡೆರಿವೇಟಿವ್, ದಟ್ ಈಸ್ ಇ ಟು ದಿ ಪವರ್ ವೈ ಇನ್ನ ಡೆರಿವೇಟಿವ್ ಇ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಈಗ 1 ಬೈ ಎಕ್ಸ್ ಪ್ಲಸ್ 1 ಇನ ಡೆರಿವೇಟಿವ್ 1 ಬೈ ಎಕ್ಸಿನ ಡೆರಿವೇಟಿವ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಹಾಗಾಗಿ 1 ಬೈ ಎಕ್ಸ್ ಪ್ಲಸ್ 1 ಇನ ಡೆರಿವೇಟಿವ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಚೈನ್ ರೂಲನ್ನು ಅಪ್ಲೈ ಮಾಡಿದಾಗ ಎಕ್ಸ್ ಪ್ಲಸ್ 1 ಅಂದರೆ ಯು ತಗೊಂಡ್ರೆ 1 ಬೈ ಯು, ಡೆರಿವೇಟಿವ್ ಇಸ್ ಮೈನಸ್ 1 ಬೈ ಯು ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಪ್ಲಸ್ 1 1. ಹಾಗಾಗಿ ಇ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇ ಟು ದಿ ಪವರ್ ವೈ ವ್ಯಾಲ್ಯೂ ಗೊತ್ತಿದೆ, 1 ಬೈ ಎಕ್ಸ್ ಪ್ಲಸ್ 1 ಸಬ್ಸ್ಟಿಟ್ಯೂಟ್ ಮಾಡೋದು. 1 ಬೈ ಎಕ್ಸ್ ಪ್ಲಸ್ 1 ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಒಂದು ಎಕ್ಸ್ ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಅಂತ ಬರುತ್ತೆ. ಈಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡಬೇಕು. ಇದನ್ನು ಪುನಃ ಡಿಫ್ರೆನ್ಷಿಯೇಟ್ ಮಾಡಿದರೆ, ಡಿಫ್ರೆನ್ಷಿಯೇಟಿಂಗ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಸೈನ್ ಕಾನ್ಸ್ಟಂಟ್, ಡೆರಿವೇಟಿವ್ ಆಫ್ 1 ಬೈ ಎಕ್ಸ್ ಪ್ಲಸ್ 1 ಇಸ್ ಅಗೇನ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಇದು ಮೈನಸ್ ಮೈನಸ್ ಪ್ಲಸ್ ಆಗಿ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಬಟ್ ನಾವೀಗ ಪ್ರೂವ್ ಮಾಡಬೇಕಿರುವುದು ಏನಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಅಂದರೆ ಇದನ್ನು ಡಿ ವೈ ಬೈ ಡಿ ಎಕ್ಸ್ ಅಲ್ಲಿ ಬರೀಬೋದು. ಡಿ ವೈ ಬೈ ಡಿ ಎಕ್ಸ್ ಅಂದರೆ ಮೈನಸ್ 1 ಬೈ ಎಕ್ಸ್ ಪ್ಲಸ್ 1. ಹಾಗಾಗಿ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರನ್ನು ಹೀಗೆ ಬರ್ಕೊಳ್ಬೋದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಆಫ್ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಯಾಕಂದರೆ ಮೈನಸ್ 1 ಸ್ಕ್ವೇರ್ ಅಂದರೆ 1, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಅಂದರೆ ಡಿ ವೈ ಬೈ ಡಿ ಎಕ್ಸ್. ಹಾಗಾಗಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ದಟ್ ಈಸ್ ವಾಟ್ ವಿ ವಾಂಟೆಡ್ ಟು ಪ್ರೂವ್. ಈಗ ಇನ್ನೊಂದು ಪ್ರಾಬ್ಲಮ್ ತಗೊಳ್ತೀನಿ. ಇಫ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್, ಶೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ವೈ 2 ಪ್ಲಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ವೈ 1 ಇಸ್ ಈಕ್ವಲ್ ಟು 2. ಫಸ್ಟಿಗೆ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇದನ್ನು ಯು ತಗೊಳ್ಬೇಕು, ಯು ಸ್ಕ್ವೇರ್. ಯು ಸ್ಕ್ವೇರ್ ಡೆರಿವೇಟಿವ್ ಏನು 2u ಅಂದರೆ 2 ಟ್ಯಾನ್ ಇನ್ವರ್ಸ್ ಎಕ್ಸ್. Derivative of tan inverse x whole square is 2 tan inverse x into derivative of tan inverse x. What is derivative of tan inverse x? 1 by 1 plus x square. Next cross multiply ಮಾಡಿದ್ರೆ dy by dx into 1 plus x square ಅಥವಾ 1 plus x square into dy by dx is equal to 2 tan inverse x ಆಗುತ್ತೆ. Now differentiating this again with respect to x ಏನಾಗುತ್ತೆ, ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. First function 1 plus x square into dy by dx of dy by dx plus dy by dx into dy by dx of 1 plus x square is equal to dy by dx of 2 tan inverse x. Next step nalli 1 plus x square into dy by dx of dy by dx andrenu d square y by dx square plus dy by dx into d by dx of 1 plus x square andrenu 1 in a derivative 0, x square in derivative ಏನಾಗುತ್ತೆ 2x is equal to 2 into derivative of tan inverse x is to 1 by 1 plus x square. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 1 plus x square whole square d square y by dx square ಅಂದರೆ y2 plus 2x into 1 plus x square into y1 dy by dx ಅಂದರೆ y1 is equal to 2 and that is what we wanted to show. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು 5 ಮಾರ್ಕಿನ ಕ್ವಶನ್ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.